ಈ ಒಂದು ಕ್ಲಾಸಲ್ಲಿ ನಾವು ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ತುಂಬ ಈಸಿಯಾಗಿರುವಂಥ ಟಾಪಿಕ್ಕು, ಎಲ್ಲರೂ ಕೂಡ ತುಂಬ ಈಸಿಯಾಗಿ ನೀವೇ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋವಂಥ ಟಾಪಿಕ್ಕು. ಅದಕ್ಕೋಸ್ಕರ ಈ ವಿಡಿಯೋ ತುಂಬ ಶಾರ್ಟಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಒಂದು ಬೇಸಿಕ್ ಥಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ನೀವು. ಅದಕ್ಕೋಸ್ಕರ ಇದನ್ನು ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ ವಿಡಿಯೋನ, ಆಯಿತಾ? ಏನು ಅಂತ ಅಂದರೆ, ಈಗ ನೀವು ನೋಡ್ತಾ ಇದ್ದೀರಾ ಪ್ರೆಸಿಡೆನ್ಷಿಯಲ್ ಪವರ್ಸ್ ಏನಿದ್ದಾವೆ: ಎಕ್ಸಿಕ್ಯೂಟಿವ್ ಪವರ್, ಲೆಜಿಸ್ಲೇಟಿವ್ ಪವರ್, ಫಿನಾನ್ಷಿಯಲ್, ಜುಡಿಷಿಯಲ್, ಮಿಲಿಟರಿ, ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಎಮರ್ಜೆನ್ಸಿ ಪವರ್ಸ್. ಈ ಎಲ್ಲ ಪವರ್ಸ್ ಏನಾಗಿದೆ, ಕಾನ್ಸ್ಟಿಟ್ಯೂಷನ್ಸ್ ಪ್ರೊವೈಡೆಡ್ ಟು ದಿ ಪ್ರೆಸಿಡೆಂಟ್. ಓಕೆ, ಆ್ಯಂಡ್ ಅಂಡರ್ ಡಿಫ್ರೆಂಟ್ ಏಡ್ಸ್ ಆರ್ ಡಿಫ್ರೆಂಟ್ ಆರ್ಟಿಕಲ್ಸ್. Under the different articles they provided, the constitution provided. Okay, further so that the president exercises these actions. But there is something in this, means while exercising these powers by the president, there is something we need to understand. What is that something? Go to that. Let's go to that. Okay, we know who is the head of the state. President is the head of the state, he is the head of the India, he is the first citizen of India. Yes or no? That's why the constitution provided the powers to the president. But there is something. What is that? Why I am mentioning something? Okay, ಏನು ಅಂತ ಅಂದರೆ ನೋಡಿ, ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇದೆ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಅಂದರೆ ಇಲ್ಲಿ ಎರಡು ಹೆಡ್ಗಳು ಇರ್ತಾರೆ ಅಂತ ಅಂದರೆ, ಕಂಟ್ರಿಯಲ್ಲಿ ಎರಡು ಹೆಡ್ಗಳು. ಹೆಡ್ ಅಂತ ಅಂದರೆ ಮುಖ್ಯಸ್ಥರು ಅಂತ ಅಂದ್ಕೊಳ್ಳೋಣ, ಆಯಿತಾ? ಎರಡು ಹೆಡ್ ಅಂತ ಅಂದರೆ ಇವಾಗ ಯಾರ್ಯಾರು ಅಂತ ಅಂದರೆ, ಒಂದು ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಹೆಡ್ ಆಫ್ ದಿ ಗವರ್ನಮೆಂಟ್. ಎಸ್ ಆರ್ ನೋ? ಓಕೆ, ದೆನ್ ಹೂ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್? ಯುವರ್ ಪ್ರೆಸಿಡೆಂಟ್. ದೆನ್ ಹೂ ಇಸ್ ದಿ ಹೆಡ್ ಆಫ್ ದಿ ಗವರ್ನಮೆಂಟ್? ಪ್ರೈಮ್ ಮಿನಿಸ್ಟರ್. Okay, see, we have two heads now, president and prime minister. So he is the head of the state. Okay, we understand, because he is the head of the India. It is easy to understand. Then what is head of the government? What is government? It administrates the country. It brings the laws. Everything. It runs the country. Everything, every aspect of the country is run by or taken care by the government. Then who is the actual power holder? Prime minister. President ಅಲ್ಲ, ಪ್ರೈಮ್ ಮಿನಿಸ್ಟರ್. ಇವ್ರ ಹತ್ರ ಆ್ಯಕ್ಚುಯಲ್ ಪವರ್ ಇರೋದು. ಯಾಕಂದರೆ ಗವರ್ನಮೆಂಟಿನ ಹೋಲ್ಡ್ ಇರೋದು ಯಾರ ಹತ್ರ? ಪ್ರೈಮ್ ಮಿನಿಸ್ಟರ್ ಹತ್ರ. ಹಾಗಾಗಿ ಇವೆಲ್ಲ ಪವರ್ಸ್ ಇದಾವಲ್ವ, ಇವನ್ನ ಎಕ್ಸಸೈಸ್ ಮಾಡೋದು ಅಂತ ಅಂದರೆ, ಎಕ್ಸಿಕ್ಯೂಟ್ ಮಾಡೋದು ಯಾರು ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಒಬ್ಬರೇ ಅಲ್ಲ, ವಿತ್ ದಿ ಹೆಲ್ಪ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಒಂದು ಮಿನಿಸ್ಟರ್ನ ಗುಂಪು, ಅದರ ಲೀಡರ್ ಯಾರು? ಪ್ರೈಮ್ ಮಿನಿಸ್ಟರ್. ಈ ಗುಂಪಿನ ಲೀಡರು ಪ್ರೈಮ್ ಮಿನಿಸ್ಟರ್. ಈ ಗುಂಪೇ ಮಾಡುತ್ತೆ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾ ಹೋಗುತ್ತೆ, ಆಯ್ತಲ್ಲ? ಆದರೆ ಇವಾಗ ಕಾನ್ಸ್ಟಿಟ್ಯೂಷನ್ನು ಪವರ್ಸ್ನ ಯಾರಿಗೆ ಕೊಟ್ಟಿದೆ? ಪ್ರೆಸಿಡೆಂಟಿಗೆ. ಸೊ ಇವಾಗ ಎಕ್ಸಸೈಸ್ ಮಾಡ್ತಿರೋರು ಯಾರು? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇದು ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಲ್ವಾ? ಇಲ್ಲ, ಆಗೋದಿಲ್ಲ. ಯಾಕೆ ಅಂತ ಅಂದರೆ, ನಾನು ಮೊದಲೇ ಹೇಳ್ದಂಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್. ಇನ್ನೊಂದೇನು ಅಂತ ಅಂದರೆ, ಆರ್ಟಿಕಲ್ ಸಮಥಿಂಗ್, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಆರ್ಟಿಕಲ್ ನೆನಪಾಗ್ಬಿಟ್ಟ. ಪ್ರೆಸಿಡೆಂಟು ಏನೇ ಆ್ಯಕ್ಷನ್ಸ್ ತೊಗೊಳ್ಳಿ, ಆ ಆ್ಯಕ್ಷನ್ಸ್ ಏನಾಗ್ತವೆ ಅಂತ ಅಂದರೆ, ಆ್ಯಕ್ಷನ್ಸ್ನ ಹೇಗೆ ತೊಗೋಬೇಕು ಅಂತ ಅಂದರೆ, ಪ್ರೈಮ್ ಮಿನಿಸ್ಟರು ವಿತ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರಲ್ವ, ಅವರ ರೆಕಮೆಂಡೇಷನ್ ಮೇಲೆ ಅವರು ಎಲ್ಲ ಆ್ಯಕ್ಷನ್ಸ್ನ ತೊಗೋಬೇಕು. ಅಂದರೆ ಪ್ರೆಸಿಡೆಂಟ್ ಏನೇ ಆ್ಯಕ್ಷನ್ ತೊಗೊಂಡ್ಲಿ ಅದನ್ನು ಇವ್ರು ಹೇಳ್ದಂಗೆ ಮಾಡಲೇಬೇಕು, ಮಾಡೋಬೇಕು. ಸುಮ್ಮನೆ ಇವರೇ ಯುನಿಲ್ಯಾಟ್ರಲ್ ಆಗಿ, ಇವರೇ ಪ್ರೆಸಿಡೆಂಟು ಓನಾಗಿ ಡಿಸಿಷನ್ ತೊಗೊಳ್ಳೋಂಗಿಲ್ಲ. ಅಂದರೆ ಇವೆಲ್ಲ ಪವರ್ಸ್ ಕೊಟ್ಟಿದ್ದಾವಲ್ಲ, ಈ ಪವರ್ಸ್ನ ಅವರು ಎಕ್ಸಸೈಸ್ ಮಾಡೋ ಹಾಗಿಲ್ಲ, ಅವರ ಓನಾಗಿ ಯುನಿಲ್ಯಾಟ್ರಲ್ ಆಗಿ ಎಕ್ಸಸೈಸ್ ಮಾಡೋಂಗಿಲ್ಲ. ಅಂದರೆ ಹೇಗೆ ಆ್ಯಕ್ಷನ್ಸ್ ತೊಗೋಬೇಕು? ಪ್ರೈಮ್ ಮಿನಿಸ್ಟರ್, ಹೆಡ್ ಆಫ್ ದಿ ಗವರ್ನಮೆಂಟ್ ಇರ್ತಾರಲ್ವ, ಅವರ ರೆಕಮೆಂಡೇಷನ್ ಮೇಲೆ ಈ ಆ್ಯಕ್ಷನ್ಸ್ನ ತೊಗೋಬೇಕು. ಗೊತ್ತಾಯ್ತಲ್ಲ? ಯಾಕೆ? ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್. ಅದೇ ನಾವು
ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳ್ತೀನಿ. ಇವಾಗ ಮೊನ್ನೆ ಅಥವಾ ರೀಸೆಂಟಾಗಿ G20 ಮೀಟಿಂಗ್ ಆಯ್ತಲ್ವ. G20 ಮೀಟಿಂಗಿಗೆ ಬೇರೆ ಎಲ್ಲ ಕಂಟ್ರೀಸಿಂದ ಡಿಗ್ನಿಟರೀಸ್ನ ಇನ್ವೈಟ್ ಮಾಡಬೇಕು. ಅಂದರೆ 20 ಮೆಂಬರ್ಸ್ ಇದ್ದಾರೆ, ಅವರಿಗೆಲ್ಲ ಇನ್ವಿಟೇಷನ್ ಕಳಿಸ್ತಾರೆ ಅಂತ. ಹೆಂಗೆ ಕಳಿಸ್ತಾರೆ ಅಂತಂದರೆ, ಯಾರು ಕಳಿಸೋದು? ಗವರ್ನಮೆಂಟ್, ಅಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಓಕೆನಾ? ನಾನು ಯಾಕೆ ಪದೇ ಪದೇ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಅಂದರೆ, ಪ್ರೈಮ್ ಮಿನಿಸ್ಟರ್ ಈಸ್ ದಿ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ಓಕೆನಾ? ಈ ಗುಂಪಿದು ಆಯಿತಾ, ಈ ಗುಂಪು ಡಿಸಿಷನ್ಸ್ ತೊಗೊಳ್ಳೋದು, ಅದಕ್ಕೋಸ್ಕರ ಆಯಿತು. ಪ್ರೈಮ್ ಮಿನಿಸ್ಟರ್ ಅಂತ ಅಂದರೆ ಡೈರೆಕ್ಟಾಗಿ ಒಬ್ಬರೇ ಅಂತ ಅಂದರೆ ಒಬ್ಬರನ್ನೇ ಮೆನ್ಷನ್ ಮಾಡೋ ಹಾಗಿಲ್ಲ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಮೆನ್ಷನ್ ಮಾಡಿರೋದೇನು ಅಂತ ಅಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಅಂದರೆ ಏನೇ ರೆಕಮೆಂಡೇಷನ್ ಕೊಡಬೇಕಾದ್ರೆ ಪ್ರೆಸಿಡೆಂಟಿಗೆ, ಅದು ಯಾರಿಂದ ಆಗಬೇಕು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂದರೆ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗ್ತಾರೆ, ಸ್ಟೇಟ್ ಆಗ್ತಾರೆ. ಆಯಿತಾ? ಓಕೆ, ಇವಾಗ ಇಲ್ಲಿ ಬರೋಣ. ಗೌರ್ಮೆಂಟ್ ಏನಾಗುತ್ತೆ? ಇನ್ವಿಟೇಷನ್ ಕಳಿಸುತ್ತೆ. ಯಾರ ಹೆಸರಲ್ಲಿ ಕಳಿಸುತ್ತೆ ಅಂತ ಅಂದರೆ, ಆ ಇನ್ವಿಟೇಷನ್ ಹೆಡ್ಡಿಂಗ್ ಏನಿರುತ್ತೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಏನೇ ಆ್ಯಕ್ಷನ್ಸ್ ತೊಗೊಳ್ಳಿ ಇಂಡಿಯಾದಲ್ಲಿ, ಅದು ಯಾರ ನೇಮಲ್ಲಿರುತ್ತೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರು ತೊಗೊಳ್ಳೋದು? ಗವರ್ನಮೆಂಟ್ ಅಂದರೆ ಏನು? ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಓಕೆನಾ? ಇಷ್ಟು ಇವಾಗ ಗೊತ್ತಾಯ್ತಲ್ಲ. ಅದೇ ಯು ಎಸ್ ಎ ಅಂತ ತೊಗೊಂಡ್ರೆ ಯು ಎಸ್ ಎದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ನಮೆಂಟ್ ಇರೋದು. ಹಿಂಗಂತ ಅಂದರೆ ಅಲ್ಲೂ ಕೂಡ ಎರಡು ಹೆಡ್ ಇರ್ತಾರೆ, ಆದರೆ ಒಬ್ಬರೇ ಅವ ಎರಡಕ್ಕೂ ಹೆಡ್. ಅಂದರೆ ಇವಾಗ ಎರಡು ಹೆಡ್ ಅಂತ ಹೇಳಿದ್ವಿ, ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಹೆಡ್ ಆಫ್ ದಿ ಗವರ್ನಮೆಂಟ್ ಅಂತ. ಇವೆರಡಕ್ಕೂ ಒಬ್ಬರೇ, ಅವರು ಯಾರು? ಪ್ರೆಸಿಡೆಂಟ್. ಸೊ ಇವರಿಬ್ಬರು ಎಕ್ಸಸೈಸ್ ಮಾಡ್ತಾರದು ನಮ್ಮ ಇಂಡಿಯಾದಲ್ಲಿ. ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಇಬ್ಬರು ಪವರು ಒಬ್ಬರ ಹತ್ರ ಇರುತ್ತೆ, ಅದಕ್ಕೆ ಅಷ್ಟು ಪವರ್ ಇರುತ್ತೆ ಪ್ರೆಸಿಡೆಂಟ್ ಆಫ್ ಯು ಎಸ್ ಎ. ಯಾಕೆ ಈ ಡಿಫ್ರೆನ್ಸ್ ಅಂತ ಅಂದರೆ, ನಮ್ಮದೇ ಫಾರ್ಮ್ ಆಫ್ ಗೌರ್ಮೆಂಟ್ ಬೇರೆ, ಅವ್ರದ್ದೇ ಫಾರ್ಮ್ ಆಫ್ ಗೌರ್ಮೆಂಟೇ ಬೇರೆ, ಅದಕ್ಕೋಸ್ಕರ. ಸೊ ಹಾಗಾದರೆ ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿ ಇದೆ. ಇವಾಗ ನಾನೊಂದು ಲೀಸ್ಟ್ ಕೊಡ್ತೀನಿ, ಲೀಸ್ಟ್ ಅಲ್ಲ, ಅದು ಇಮೇಜು ಸ್ಕ್ರೀನ್ಶಾಟ್, ಅಂದರೆ ಫೋಟೋ ತೊಗೊಳ್ಳೋದು ಪೇಸ್ಟ್ ಮಾಡಿರುವಂಥದ್ದು. ಅದೆಷ್ಟು ನಾವು ಓದ್ತಾ ಹೋಗೋದು, ತುಂಬ ಸಿಂಪಲ್ ಆಗಿರೋವಂಥದ್ದು, ಅರ್ಥ ಮಾಡ್ಕೊಳ್ಳೋದು, ಅರ್ಥ ಆಗುತ್ತೆ ಆಯಿತಾ. ಆದರೆ ಆ ಓದಬೇಕಾದ್ರೆ ಏನನ್ನ ನೆನಪಿಟ್ಕೋಬೇಕು ಅಂತ ಅಂದರೆ, ನಮ್ಮ ಅವೆಲ್ಲ ಆ್ಯಕ್ಷನ್ಸ್ನ ತೊಗೊಳ್ಳೋದು ಪ್ರೈಮ್ ಮಿನಿಸ್ಟರು ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಯಾರ ಹೆಸರಲ್ಲಿ? ಪ್ರೆಸಿಡೆಂಟ್ನ ಹೆಸರಲ್ಲಿ. ಅದಕ್ಕೆ ಪ್ರೆಸಿಡೆಂಟಿಗೆ ಕೊಟ್ಟಿರುವಂಥ ಪವರ್ಸ್ ಅಂತ ಕರೆಯೋದು ಇವನ್ನ, ಆಯಿತಾ. ಪ್ರೆಸಿಡೆಂಟ್ನ ಹೆಸರಲ್ಲಿ ತೊಗೊಳ್ಳೋದು. ಯಾರು ತೊಗೊಳ್ಳೋದು? ಪ್ರೈಮ್ ಮಿನಿಸ್ಟರ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಯಾಕೆ ಹೀಗಾಗುತ್ತೆ? ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇರೋದ್ರಿಂದ. ಇಷ್ಟು ನೆನಪಿಟ್ಬೇಕು, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್. ಓಕೆನಾ? ಇಷ್ಟು. ಹಾಗಾದರೆ ಲೀಸ್ಟ್ ನೋಡ್ತಾ ಹೋಗೋಣ. ನೀವು ಪಾಸ್ ಮಾಡ್ಬೋದು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ತಾ ಹೋಗ್ಬೋದು. ನಾನು ಝೂಮ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಎಕ್ಸಿಕ್ಯೂಟಿವ್ ಪವರ್ ತುಂಬ ಈಸಿ ಇದೆ. ಆ್ಯಂಡ್ ದೆನ್ ಲೆಜಿಸ್ಲೇಟಿವ್ ಪವರ್ಸ್. ಇದು ಬುಕ್ಕು ಲಕ್ಷ್ಮೀಕಾಂತ್ ಅಂತ ತೊಗೊಂಡಿರೋದು, ಆಯಿತಾ. ಇಂಡಿಯನ್ ಪಾಲಿಟಿ ಇದೆ ಅಲ್ವ, ಬೈ ಲಕ್ಷ್ಮೀಕಾಂತ್, ಅದರಿಂದ ತೊಗೊಂಡಿರೋಂಥ ಇಮೇಜ್ ಇದು. ನೆಕ್ಸ್ಟ್ ಲೆಜಿಸ್ಲೇಟಿವ್ ಪವರ್ಸ್ ಕಂಟಿನ್ಯೂ ಆಗಿದ್ದಾವೆ. ನೆಕ್ಸ್ಟ್ ಫಿನಾನ್ಷಿಯಲ್ ಪವರ್ಸ್. ಓಕೆ, ನೆಕ್ಸ್ಟ್ ಜುಡಿಷಿಯಲ್ ಪವರ್ಸ್. ಇವೆಲ್ಲ ಪವರ್ಸ್ಗಳು ಪ್ರೆಸಿಡೆಂಟ್ನ ತೊಗೊಳ್ಳೋದು, ಆದರೆ ಯಾರ ರೆಕಮೆಂಡೇಷನ್ ಮೇಲೆ? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಲ್ಲ ಪ್ರತಿಯೊಂದು ಕೂಡ ಅವರ ಹೆಸರಲ್ಲಿ ತೊಗೋಬೇಕು. ಆದರೆ ಅಪಿಯರ್ ಆಗೋದು ಯಾವುದು? ಪ್ರೆಸಿಡೆಂಟ್ ತೊಗೊಳ್ತಿದ್ದಾರೆ ಅನ್ನೋದು ಅಪಿಯರ್ ಆಗುತ್ತೆ. ಆದರೆ ಯಾರು ತೊಗೊಳ್ಳೋದು ಆ್ಯಕ್ಚುಲಿ? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಡಿಪ್ಲೊಮ್ಯಾಟಿಕ್ ಪವರ್ಸ್, ಮಿಲಿಟರಿ ಪವರ್ಸ್ ಆ್ಯಂಡ್ ಎಮರ್ಜೆನ್ಸಿ ಪವರ್ಸ್. ಇವನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇರ್ತಾವಲ್ವ ಈ ಥರ ಲೀಸ್ಟಲ್ಲಿ, ಅವನ್ನ ನೆನ್ಪಿಟ್ಕೋಬೇಕು.